ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ಭರ್ಜರಿ ಬಾಡೂಟ. ಒಂದೇ ಕ್ಷೇತ್ರ, ಒಂದೇ ಪಕ್ಷದ ಇಬ್ಬರು ನಾಯಕರ ಕಾರ್ಯಕರ್ತರ ರಂಪಾಟ. ರಾಜೀವ್ ಗೌಡ, ಪುಟ್ಟು ಆಂಜಿನಪ್ಪ ನಡುವೆ ರಾಜಕೀಯ ಪೀಕಲಾಟ. ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ಪುಟ್ಟಣ್ಣ 53,000 ಮತ ತಗೊಂಡ. 53,000 ಮತ. ಪುಟ್ಟಣ್ಣನ ಉದ್ದೇಶಕ್ಕೆ ನೀವೆಲ್ಲರೂ ಶಕ್ತಿ ಆಗ್ಬೇಕು. ಪುಟ್ಟಣ್ಣನ ಲೈಫಲ್ಲಿ ನಾವ್ಯಾರಿಗೂ ಇದುವರೆಗೂ ಮೋಸ ಮಾಡೋಂಥದ್ದು, ತೊಂದರೆ ಮಾಡೋಂಥದ್ದು ಮಾಡಿಲ್ಲ, ಮುಂದೆನೂ ಮಾಡೋಂಥದ್ದಿಲ್ಲ. ಶಿಡ್ಲಘಟ್ಟನ ಒಂದು ಸದೃಢವಾಗಿ ನಿರ್ಮಾಣ ಮಾಡಂತ ಒಂದು ಆಲೋಚನೆ ನಿಮ್ಮ ಗುರಿ. ಶಿಡ್ಲಘಟ್ಟ ಕಾಂಗ್ರೆಸ್ ರಾಜಕೀಯದಲ್ಲಿ ಒಂದೇ ಮನೆ ಎರಡು ಬಾಗಿಲು ಎಂಬಂತಾಗಿದೆ. ಒಂದೇ ಪಕ್ಷದ ಇಬ್ಬರು ನಾಯಕರು ಹಾಗೂ ಅವರ ಬೆಂಬಲಿಗರ ನಡುವೆ ರಾಜಕೀಯ ಪೈಪೋಟಿ ತಾರಕಕ್ಕೇರಿದೆ. 2028ರ ವಿಧಾನಸಭೆ ಚುನಾವಣೆಯ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವ ಇಬ್ಬರು ನಾಯಕರು ಪುಟ್ಟು ಆಂಜಿನಪ್ಪ ವರ್ಸಸ್ ರಾಜೀವ್ ಗೌಡ. ಹೌದು, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪುಟ್ಟು ಆಂಜಿನಪ್ಪ ಅವರಿಗೆ ಕೈತಪ್ಪಿ ರಾಜೀವ್ ಗೌಡ ಅವರಿಗೆ ದೊರಕಿತು. ಆದರೆ ಚುನಾವಣೆಯಲ್ಲಿ ರಾಜೀವ್ ಗೌಡ ಹೀನಾಯ ಸೋಲು ಕಂಡ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಪುಟ್ಟು ಆಂಜಿನಪ್ಪ 2ನೇ ಸ್ಥಾನ ಪಡೆದು ತಮ್ಮ ರಾಜಕೀಯ ಬಲ ಪ್ರದರ್ಶನ ಮಾಡಿದ್ರು. ಅಲ್ಲಿಂದಲೇ ಇಬ್ಬರು ನಾಯಕರ ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯ ಹಾಗೂ ರಾಜಕೀಯ ಪೈಪೋಟಿ ಆರಂಭವಾಗಿತ್ತು. ಇದಾದ ಬಳಿಕ 2028ನೇ ಚುನಾವಣೆಯ ಟಿಕೆಟ್ಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಗಮನ ಸೆಳೆಯಲು ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಂಘಟನೆ ಬಲಪಡಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಪಕ್ಷದ ಸಂಘಟನೆ ಮತ್ತು ಸಾರ್ವಜನಿಕರೊಂದಿಗಿನ ಬಾಂಧವ್ಯ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಭರ್ಜರಿ ಬಾಡೂಟದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಪ್ರೀತಿಯಿಂದ ಉಣಬಡಿಸಿದ ಬಿಸಿ ಬಿಸಿ ಬಿರಿಯಾನಿ, ತಲೆ ಮಾಂಸ, ಮಟನ್ ಬಿರಿಯಾನಿ ಸವಿದು ಸಂತಸ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಟಿಕೆಟ್ ರಾಜಕೀಯ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. 2028ರ ಚುನಾವಣೆಗೆ ಇನ್ನೂ ಸಮಯವಿದ್ದರೂ ಇಬ್ಬರು ನಾಯಕರು ಈಗಿನಿಂದಲೇ ಹೈಕಮಾಂಡ್ನ ಗಮನ ಸೆಳೆಯಲು ಕಸರತ್ತು ನಡೆಸುತ್ತಿದ್ದಾರೆ. ಒಂದೇ ಮನೆ ಎರಡು ಬಾಗಿಲು ಎಂಬಂತೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಾಳಯದಲ್ಲಿ ಶುರುವಾಗಿದ್ದ ಈ ಒಳಜಗಳ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದು ಕಾದು ನೋಡಬೇಕಿದೆ. ಪುಟ್ಟಣ್ಣ MLA ಆಗೋದಲ್ಲ, ಶಿಡ್ಲಘಟ್ಟದ ಭವಿಷ್ಯ 2028 ಭವಿಷ್ಯದ ಶಿಡ್ಲಘಟ್ಟ ನೋಡಬೇಕಂದ್ರೆ ಪುಟ್ಟು ಆಂಜನಪ್ಪನಿಗೆ ಮತ ಕೊಡಬೇಕು. ಪುಟ್ಟು ಆಂಜನಪ್ಪನಿಗೆ ಮತ ಶಿಡ್ಲಘಟ್ಟದ ಭವಿಷ್ಯ ಹೇಗಿರುತ್ತೆ ಅಂತೇಳಿ 5 ವರ್ಷಗಳ ಕಾಲ ನೀವು ಕೊಡುವಂತ ಶಕ್ತಿ ಅದನ್ನ ನಾವು ಮಾಡಿ ತೋರಿಸ್ತೀವಿ. ಸದೃಢವಾದಂತ ಶಿಡ್ಲಘಟ್ಟ ಕಟ್ಟಡಿ ಯುವಕರು, ಕಾರ್ಮಿಕರು, ರೈತರು, ಮಹಿಳೆಯರು ಎಲ್ಲ ನನ್ನ ತಾಯಂದ್ರ, ಅಣ್ಣ ತಮ್ಮಂದರು ಪ್ರತಿಯೊಂದು ಕುಟುಂಬದಲ್ಲಿ ಪುಟ್ಟು ಆಂಜನಪ್ಪ ನಾವೇ ಅಂತ ನೀವು ಕೆಲಸ ಮಾಡಿದ್ರೆ ಮಾತ್ರ ಪುಟ್ಟು ಆಂಜನಪ್ಪ ಗೆಲ್ತಾನೆ. ಅದಕ್ಕೆ ನೀವು ಸಂಘಟನೆಯಲ್ಲಿ 10 ದಿನಗಳ ಕಾಲ ಚುನಾವಣೆಗಳು ನನಗ ಕೆಲಸ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ. ಆಮೇಲೆ ಇದು ನನ್ನ ಮಾತು, ನಾನು ಮಾತು ಕೊಡ್ತೇನೆ. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ನೋವಿಗೆ ಪುಟ್ಟಣ್ಣ ಇದ್ದಾರೆ ಅಂತೇಳಿ ಗಟ್ಟಿಯಾಗಿ ಎದೆ ಕಟ್ಕೊಂಡು ನೋಡ್ಬೋದು. ನಿಮ್ಮ ಬೂತಲ್ಲಿ ಯಾರ ಹಂಗ ನಿಮಗೆ ಬೇಕಾಗಿರಲ್ಲ. ಪುಟ್ಟಣ್ಣ ಅಂತ ಬರ್ಬೇಕಾದ್ರೆ ಯಾರನ್ನ ಹಿಡ್ಕೊಳ್ಬೇಕು ಅನ್ನೋ ಹಂಗಿರೋದಿಲ್ಲ. ನೇರವಾಗಿ ಪುಟ್ಟಣ್ಣನಿಗೆ ಒಂದು ಫೋನ್ ಮಾಡ್ಬೋದು, ಒಂದು ವಾಟ್ಸ್ಆಪ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ಧ್ವನಿ ಆಗ್ತಾನೆ ಪುಟ್ಟಣ್ಣ. ನೇರವಾಗಿ ನಿಮ್ಮ ಸಮಸ್ಯೆ ಧ್ವನಿ ಆಗ್ತಾನೆ. ಇದು ತಂತ್ರಜ್ಞಾನದ ಯುಗ. ನಾವು ಮಾತಾಡೋದಿಲ್ಲ, ತಂತ್ರಜ್ಞಾನನ ಬಳಸಲಿಲ್ಲ, ನಾವು ನಮ್ಮ ಆಚಾರ ವಿಚಾರಗಳನ್ನ ತಿಳಿಸಲಿಲ್ಲ ಅಂದ್ರೆ ನಾವು ದಡ್ಡರಾಗ್ತೀವಿ.
ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರ ಭವಿಷ್ಯನ ನಿರ್ಮಾಣ ಮಾಡಬೇಕಂದ್ರೆ ನಾವು ಜಾಗೃತಿಯಿಂದ ಕೆಲಸ ಮಾಡಬೇಕು, ಎಚ್ಚರಿಕೆ ವಹಿಸಬೇಕು. ಅವ್ರಿಗೆ ದಾರಿ ತೋರಿಸಂತ ಒಬ್ಬ ನಾವಿಕ ಬೇಕು. ನಾವಿಕ 28ರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆ ಶಕ್ತಿ ಪುಟ್ಟಣ್ಣನಿಗೆ ಬರ್ತದೆ. ಏನು ಪುಟ್ಟಣ್ಣನಿಗೆ ನೀವು ಓಟ್ ಹಾಕಿ MLA ಆಗಿ ಬಲ ಬಂದ್ಬಿಡ್ತು ಅಂತೇಳಿ ಪುಟ್ಟಣ್ಣ ನಿದ್ದೆ ಮಾಡಂತ ಜಾಯಮಾನಲ್ಲ. ಯಾರು ಬೇಕು ನೀವು ಪ್ರಶ್ನೆ ಮಾಡ್ಬೋದು. MLA ಪುಟ್ಟಣ್ಣ ಆಗ ಪುಟ್ಟಣ್ಣನ ಗೆಲ್ಸಿದ್ದೀರಂದ್ರೆ ಅದು ನಿಮ್ಮ ಹಕ್ಕು, ನಿಮ್ಮ ಪ್ರಶ್ನೆ. ಬರೀ ನಿಮ್ಮ ಸಮಸ್ಯೆಯಾಗಿ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು, ನಿಮ್ಮ ಸಮಸ್ಯೆ ತಕ್ಷಣದ ಸ್ಪಂದಿಸೋದು ನನ್ನ ಕೆಲಸ. ನಾನು ಮಾಡ್ತೀನಿ, ನನ್ನ ಜೊತೆ ನಿಮ್ಮನ್ನೆಲ್ಲರೂ ಸಹ ಕೆಲಸ ಮಾಡೋದಕ್ಕೆ ಕಣಿ ಮಾಡ್ತೀನಿ. ಯಾರೊಬ್ಬರು ಖಾಲಿಯಾಗಿ ಬಿಡೋದಿಲ್ಲ. ಪ್ರತಿಯೊಬ್ಬರು ಕೆಲಸ ಮಾಡ್ತೀನಿ. ಈ ಕ್ಷೇತ್ರನ ಡೆವಲಪ್ ಮಾಡೋದಕ್ಕೆ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಕಾರ್ಮಿಕ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಲ್ಲರೂ ಕೈ ಜೋಡಿಸಬೇಕು. ನಿಮ್ಮ ಕೈ ಜೋಡಿಸೋದಕ್ಕೆ ಚಪ್ಪಾಳೆಯಾಗಿ, ಗುರಿಯಾಗಿ, ನೇರವಾಗಿ ನಿಮ್ಮೆಲ್ಲರೂ ಸಹ ದಾರಿ ತೋರಿಸುವಂತ ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ ಮಾಡಂತ ಶಕ್ತಿ ನಿಮ್ ಕೈಯಲ್ಲಿರ್ತದೆ. ಸ್ಕ್ರೀನ್ ಕಡೆ ಮುಖ ಮಾಡಿ ಈ ಟೇಬಲ್ ನಮ್ಮ ಹುಡುಗರು ತೆಗಿತಾ ಇದ್ದಾರೆ. ನೋಡಿ, ಇದು ಬಹಳ ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು. ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರದು ಅಂತೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇತರೆ ವರಿಷ್ಠರೆಲ್ಲರೂ ಸಹ ಬಹಳಷ್ಟು ಜವಾಬ್ದಾರಿ ತಗೊಂಡು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂತದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತುಸ್ಥಿತಿ ಅಲ್ಲಿ ಏನಿದೆ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸಂತ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನಾನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರ್ಮ್ಸ್ ನ ಕೊಡುವಂತದ್ದು ಆಗ್ತಾ ಇದೆ. ಅಧಿಕಾರಿಗಳು BLOಗಳು ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರು ಸಹ ಸೇರ್ಕೊಂಡು ಪ್ರತಿಯೊಂದು ಬೂತ್ ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು, 2002ರ ಇನ್ಫಾರ್ಮೇಶನ್ ತುಂಬುವಂತದ್ದು, ಮತ್ತೆ ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಶನ್ ನ, ತಾಯಿ ಇನ್ಫಾರ್ಮೇಶನ್ ನ ಫಿಲ್ಅಪ್ ಮಾಡೋಂತ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂತ ಕೆಲಸ ಆಗ್ತಾ ಇದೆ. ಅದನ್ನ ಈಗ ಅಪ್ಲಿಕೇಶನ್ಸ್ ಕೊಡಂತ ಕೆಲಸ ಮುಗಿದಿದೆ ಬಹುತೇಕ. ಅದನ್ನ ಭರ್ತಿ ಮಾಡಿ ಕೊಡಂತದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆಂಗ್ ಫಿಲ್ಅಪ್ ಮಾಡೋದು, ಯಾರ ಕೈಯಲ್ಲಿ ಕೇಳಂತದ್ದು ಈ ರೀತಿಯಾದಂತ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತೆ ನಮ್ಮ ಅನೇಕ ಕುಟುಂಬಗಳು ಅದನ್ನ ಫಿಲ್ಅಪ್ ಮಾಡದೆ ನಿಧಾನ ಮಾಡ್ತಾ ಇದ್ದೀನಿ ಗಮನಿಸಿದ್ವಿ. ಅದಕ್ಕೆಲ್ಲದಕ್ಕೂ ಸಹ ಬೂತ್ ಮಟ್ಟದಲ್ಲಿ 10 ಜನ, 20 ಜನ, 50 ಜನವರೆಗೂ ಇವತ್ತು ಬಂದಿದ್ದಂತದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡಿಲ್ಲ ಅಂದ್ರೆ ನಮ್ಮ ಮತ ಸಿಂಧು ಆಗೋದಿಲ್ಲ, ಅದು ಅಸಿಂಧು ಆಗ್ಬಿಡುತ್ತೆ. ಅದರಿಂದ ಅದನ್ನ ಕೊಡಂತದ್ದು ಫಸ್ಟ್ ಕೆಲಸ ವಾಪಸ್ ಕೊಡಂತದ್ದಾಗಬೇಕು. ಮತ್ತೆ ಭರ್ತಿ ಮಾಡೋಂಥದ್ದು ಸಹ ಸಾಕಷ್ಟು ಅಲ್ಲಿ BLO ಇನ್ಫಾರ್ಮೇಶನ್ ಇದ್ರೆ ನಮ್ಮ ಮುಖಂಡ ಸಹಕಾರದಿಂದ ಮಾಡೋಂಥದ್ದಾಗ್ಲಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನದ ರೀತಿ ನಾವೀಗ ಚಾಲನೆ ಕೊಡ್ತಾ ಇರೋಂಥದ್ದು. ಅದು ಬಹಳಷ್ಟು ಜನಕ್ಕೆ ಮುಟ್ತಾ ಇದೆ. ಅದು ಅನುಕೂಲ ಆಗ್ತದೆ. ಈ SIR ಪ್ರಕ್ರಿಯೆ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೀವಿ. ಜಂಗಾಲಹಳ್ಳಿಯ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.